the English government schools. Government schools have all facilities and we are in both the mediums, English and Kannada. People who just rush to the convents, it's a big blunder now because we have educated staff here. We have all facilities. We are giving free education to the children, free books, free uniform, free shoes, and above all, we have smart classes. What you parents expect, all that we have here. We have smart classes, we have high-tech facilities, lab facilities, and all the facilities that you expect from a private school. Why do you want to waste money on schools itself? So save your money because money is very important for higher education. Save money, enroll them in the government schools, get the best education for your children. See, being a government school with no parental support, our children have secured 100% result this year, and we assure you that if you bring your children to government school, we will give the best of education to them and see that your children get the best foundation. Thank you. KGF ತಾಲೂಕಿನಲ್ಲಿ ನಮಗೆ ಏನು ಸಂತೋಷ ಅಂದರೆ ಫಸ್ಟು ಈ ಇಂಗ್ಲೀಷ್ ಮೀಡಿಯಮ್ ಆಗಿಬಿಟ್ಟಿದೆ ಸ್ಕೂಲೆಲ್ಲ ಗೌರ್ಮೆಂಟ್ ಶಾಲೆ ಗೋರ್ಮಾನ್ಹಳ್ಳಿಯಲ್ಲಿ 30 ಮಕ್ಕಳು ಈ ಸಾರಿ ಎಕ್ಸಾಮ್ ಬರೆದ್ರು. 30 ಮಕ್ಕಳು ಪಾಸ್ ಆಗಿದ್ರು. ಅದೊಂದು ಭಾಳ ಖುಷಿ. ಇಂಥ ಟೈಮ್ನಲ್ಲಿ ಎಲ್ಲ ಮಕ್ಕಳಿಗೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿದ್ರೆ ನಮ್ಮಿಂದ ಏನೇನು ಫ್ರೀ ಅಂದರೆ ಫಸ್ಟು ಬಿಸಿ ಊಟ, ಆಮೇಲೆ ಟೆಕ್ಸ್ಟ್ ಬುಕ್ಸು, ಆಮೇಲೆ ಬಟ್ಟೆ, ಯೂನಿಫಾರ್ಮ್, ಶೂ, 2 ಜೋಡಿ ಸಾಕ್ಸು ಎಲ್ಲ ಫ್ರೀ ಕೊಡ್ತಾಯಿತ್ತು. 100% ರಿಸಲ್ಟ್. ಅದು ಬಿಟ್ಟು ನಾಲ್ಕು ಯಾವ ಲಕ್ಷಾಂತರ ಖರ್ಚು ಮಾಡಬೇಕು, ಬೇರೆ ಸ್ಕೂಲಿಗೆ ಸೇರಬೇಕು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಸಾರಿ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಸೇರಬೇಕು. ಅದೇ ಥರ ಒಳ್ಳೆ ಟೀಚರ್ಗಳು, ಒಳ್ಳೆ ಕ್ವಾಲಿಫೈಡ್ ಟೀಚರ್ಗಳು ತಗೊಂಡು ಸ್ಕೂಲ್ ಇರೋದು ಒಳ್ಳೆ ಗೌರ್ಮೆಂಟ್ಸ್ ಎಲ್ಲರೂ ಸೇರ್ಕೊಂಡು ನಮಗೆ ರೈಟ್. अभी नजीक ಇದು ಗೋಲ್ಮಗಲ್ಲಿ ಇರ್ತಾರೆ ಗೌರ್ಮೆಂಟ್ ಸ್ಕೂಲ್ ಇದೆ. KGF ಗೋಲ್ಮಗಲ್ಲಿ ಇದೆ. ಗೋಲ್ಮಗಲ್ ಸ್ಕೂಲ್ ಇರ್ತಪ್ಪ. அங்கே வந்து LKGலேருந்து 7th ஸ்டாண்டர்ட் வரைக்கும் SLC வரைக்கும் கவர்மெண்ட் எல்லா ஸ்கீமும் இருக்குதுமா. படிக்கிறதுக்கு என்ன வேணும் பசங்க எல்லாமே ஃப்ரீ தான். ஃபுட்டு ஃப்ரீ, அக்காமடேஷன் ஃப்ரீ, LKG பசங்களுக்கு என்னென்ன வேணும் எல்லாம் கற்றுறாங்க. நிறைய பேர் நம்ம ஊரில் இருக்கிற பசங்கள்லாம் இங்கே வந்து சேர்த்துட்டு அவங்க பெனிஃபிட்டை அச்சீவ் பண்ணணும்னு நான் வேண்டிக்கிறோம். ತರಗತಿವರೆಗೂ ನಾವು ದ್ವಿಭಾಷಾ ಮಾಧ್ಯಮ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ಉರ್ದು ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳಿಗೆ ವಿಶೇಷವಾದಂಥ ಸೌಲಭ್ಯಗಳು ಸಿಗ್ತಾ ಇದೆ. ಒಳ್ಳೆಯ ಶಿಕ್ಷಕರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುಭವ ಪಡೆದಿರ್ತಕ್ಕಂಥ ಶಿಕ್ಷಕರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಶಿಕ್ಷಕರಿಗೆ ಇಂಗ್ಲೀಷ್ ಮಾಧ್ಯಮದ ಒಂದು ತರಬೇತಿಯನ್ನು ಶಾಲೆಯಲ್ಲಿ ಆಮೇಲೆ ಎಲ್ಲ ಕೂಡ ಲೇಖನ ಸಾಮಗ್ರಿಗಳು ಕೂಡ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಗುಣಮಟ್ಟ ಕೂಡ ತುಂಬ ಉತ್ತಮವಾಗಿದೆ. KPI ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಈ ಸಲ ಮಾಡ್ತಾಯಿದ್ದೀವಿ. ಆಮೇಲೆ ಡಿಜಿಟಲ್ ಶಿಕ್ಷಣ ಸಿಗ್ತಾ ಇದೆ. ಇಲ್ಲಿ ಉತ್ತಮ ಒಂದು ಆಟದ ಮೈದಾನ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಆಮೇಲೆ ಮಕ್ಕಳಿಗೆ ಕಲಿಕಾ ಸ್ನೇಹಿ ವಾತಾವರಣ ಕೂಡ ಇಲ್ಲಿ ಸಿಗ್ತಾ ಇದೆ. ಈ ಥರದ ಒಳ್ಳೆಯ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಗಳಿದ್ದಾವೆ. ಹಾಗಾಗಿ ಎಲ್ಲ ಮಕ್ಕಳನ್ನು ಕೂಡ ಸಾರ್ವಜನಿಕರು ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು. ಯಾಕಂದರೆ ಆಂಗ್ಲ ಮಾಧ್ಯಮ ಕೂಡ ಈ ಸಲ ನಮ್ಮ 1ರಿಂದ 5ನೇ ತರಗತಿವರೆಗೂ ನಾವು ಪ್ರಾರಂಭ ಮಾಡ್ತಿರೋದ್ರಿಂದ ಎಲ್ಲ ಮಕ್ಕಳನ್ನು ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಇಲ್ಲಿ ಶುಲ್ಕ ಫ್ರೀ ಇರ್ತಾರೆ. ಯಾವುದೇ ಶುಲ್ಕ ಮಕ್ಕಳಿಗೆ ಎಲ್ಲ ಉಚಿತ ಸೌಲಭ್ಯಗಳು ಕೂಡ ಇಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ
ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ನಮ್ಮ ನುರಿತ ಅನುಭವಿ ಶಿಕ್ಷಕರಿದ್ದಾರೆ. ನಮ್ಮ ಇವತ್ತಿನ ದಿನ ಇಲ್ಲಿ ಗೋಲ್ಮಾಕ್ನಲ್ಲಿ ಕ್ಲಸ್ಟರು ಮತ್ತು ಗೊಲ್ಲಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಾಡಿ ಅಂತೇಳಿ ನಾವು ಈ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗುತ್ತೆ. ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತೀವಿ.